ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನದ ಸಂದರ್ಭದಲ್ಲಿ ಅಂದ್ರೆ 2ನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಪುರಾತನ ವಸ್ತು ಅಂದ್ರೆ ತೀರಾ ಹಳೆಯ ವಸ್ತುಗಳು ಪತ್ತೆಯಾಗಿದೆಯಂತೆ. ದೇವಸ್ಥಾನದ ಬಳಿ ಪುರಾತನ ವಸ್ತುಗಳು ಪತ್ತೆಯಾಗಿದ್ದು 2 ಅಡಿ ಅಗದು ಉತ್ಖನನ ಮಾಡುವ ವೇಳೆ ಹಳೆ ವಸ್ತುಗಳು ಪತ್ತೆಯಾಗಿದೆಯಂತೆ. ಈ ಪ್ರಾಚೀನ ಕಾಲದ ಅವಶೇಷಗಳ ಬಗ್ಗೆ ಇನ್ನು ಮುಂದಕ್ಕೆ ಸ್ಟಡಿ ಶುರುವಾಗುತ್ತೆ, ರಿಸರ್ಚ್ ಅಧ್ಯಯನ. ಒಂದು ವೇಳೆ ನಿಧಿ ಸಿಕ್ಕರೆ ಲಕ್ಕುಂಡಿ ಗ್ರಾಮ ಸ್ಥಳಾಂತರವಾಗುತ್ತಾ ಈ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಗ್ರಾಮಸ್ಥರು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಹತ್ವದ ವಸ್ತುಗಳು ಪತ್ತೆಯಾದಲ್ಲಿ ಮುಂದಿನ ನಿರ್ಧಾರ ತಗೊಳ್ತಾರಂತೆ. ಲಕ್ಕುಂಡಿ ಗ್ರಾಮ ಸ್ಥಳಾಂತರದ ಬಗ್ಗೆ ಗದಗದ ಡಿಸಿ ಪರೋಕ್ಷ ಸುಳಿವು ಕೊಟ್ಟಿದ್ದಾರೆ. ಓಕೆ, ಡಿಸಿ ಒಂದ್ ಕಡೆ ಪರೋಕ್ಷವಾಗಿ ಸುಳಿವು ಕೊಡ್ಬೋದು, ಮತ್ತೊಂದ್ ಕಡೆ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಇದ್ರಲ್ಲಿ ಈ ಊರ್ನಲ್ಲಿ ನಿಧಿಗಿದಿ ಇರ್ಬೋದು, ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಹರಳು, ಈ ಒಂದು ತಾಮ್ರದ ಚೊಂಬಲ್ಲಿ ಚಿನ್ನ ಎಲ್ಲ ಸಿಗ್ತಾ ಇದೆ, ಅದೆಲ್ಲ ಇದ್ದಿದ್ದ ಕಡೆ ನಾವು ಇದ್ರೆ ಒಳ್ಳೇದಾಗಲ್ಲ, ನಮ್ಮನ್ನ ಬೇಕಾದ್ರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬಿಡಿ, ಶಿಫ್ಟ್ ಮಾಡ್ಬಿಡಿ ಅಂತ ಕೇಳಿದ್ರಂತೆ, ಮನೆಗಿನೆಲ್ಲ ಒದಗಿಸ್ಕೊಡಿ ಅಂತ. ಇನ್ ಕೇಸ್ ಅಲ್ಲಿ ಏನಾದ್ರು ಸಿಗ್ತಾ ಹೋಯ್ತು ಅನ್ಕೊಳ್ಳಿ, ನೋಡಿ ಈಗ ಅದು ಲಿಂಗದ ಕಲ್ಲು ಅಥವಾ ದೇವಸ್ಥಾನದಲ್ಲಿ ಈ ತೀರ್ಥ ಹೋಗ್ಲಿಕ್ಕೆ ಅಂತ ಜಾಗ ಮಾಡಿರ್ತಾರಲ್ಲ, ಆ ತರದ್ದು ಒಂದು ವಸ್ತು ಸಿಕ್ಕಿದೆ, ಆ ಪುರಾತನ ವಸ್ತು ಒಂದ್ ಕಡೆ ಅಥವಾ ನಿಧಿಗಿದಿ ಸಿಕ್ಬಿಡ್ತು ಅಂದ್ರೆ ಸರ್ಕಾರ ಜಾಗವನ್ನು ಆಕ್ಯುಪೈ ಮಾಡ್ಕೋಬಹುದು ಅಂತ ಕಾಣುತ್ತೆ. ಅನುವು ಮಾಡ್ಕೊಡ್ರಿ ಜಾತ್ರೆ ಹೆಂಗ ನಾವು ವರ್ಷ 5 ಜನ ಪರಂಪರೆ ಇಲ್ಲಿ ಇದನ್ನ ನಡೀತೀವಿ, ಸಭಾ